ನಮಸ್ತೆ. ಸಬ್ಜೆಕ್ಟ್ ಬೇಸಿಕ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್. ಟೆಕ್ಸ್ಟ್ ಬುಕ್ ಆಥರ್ ನೇಮ್ ಡಿ.ಸಿ. ಕುಲಶ್ರೇಷ್ಠ. ಚಾಪ್ಟರ್ ನಂಬರ್ 2 Ohm's law. Article number 2.2 resistance. Example 2.8 360 watt 120 volt light bulbs are connected across a 120 volt power line as shown in figure 2.17. Find A. the voltage across each bulb and B. the total power dissipated in the three bulbs. So ಈ ಫಿಗರ್ ಇಲ್ಲಿ 3 ಬಲ್ಬ್ಸ್ ಇದೆ. 3 ಬಲ್ಬ್ಸ್ 60 ವ್ಯಾಟ್ ಬಲ್ಬ್ ಇದು. ಓಕೆ, 60 ವ್ಯಾಟ್ 120 ವೋಲ್ಟ್ ಲೈಟ್ ಬಲ್ಬ್ಸ್ ಆರ್ ಕನೆಕ್ಟೆಡ್ ಅಕ್ರಾಸ್ ದಿ 120 ವೋಲ್ಟ್ ಪವರ್ ಲೈನ್. ಇಲ್ಲಿ ಪವರ್ ಲೈನ್ 120 ಬರ್ತಾ ಇದೆ. ಇಲ್ಲಿ 3 ಬಲ್ಬ್ಸ್ ಕನೆಕ್ಟ್ ಆಗಿದೆ. ಈ 3 ಬಲ್ಬ್ಸ್ 60 ವ್ಯಾಟ್ 120 ವೋಲ್ಟ್ ಈಚ್. ಓಕೆ, 60 ವ್ಯಾಟ್ 120 ವೋಲ್ಟ್ ಲೈಟ್ ಬಲ್ಬ್ಸ್ ಆರ್ ಕನೆಕ್ಟೆಡ್ ಅಕ್ರಾಸ್ ಎ 120 ವೋಲ್ಟ್ ಪವರ್ ಲೈನ್. ಈ ಸಪ್ಲೈ ಪವರಿಗೆ ಕನೆಕ್ಟ್ ಆಗಿದೆ. ಇದಿಷ್ಟು. ಇಲ್ಲಿ ಸ್ವಿಚ್ ಓಪನ್ ಆಗಿದೆ, ಗೊತ್ತಾಯ್ತಲ್ಲ. ಸ್ವಿಚ್ ಕ್ಲೋಸ್ ಮಾಡಿದರೆ ಕರೆಂಟ್ ಫ್ಲೋ ಆಗುತ್ತೆ ಇಲ್ಲಿಗೆ. ಈಗೇನು ಮಾಡಬೇಕು, ದಿ ವೋಲ್ಟೇಜ್ ಅಕ್ರಾಸ್ ಈಚ್ ಬಲ್ಬ್. ಸೊ ವೋಲ್ಟೇಜ್ ಅಕ್ರಾಸ್ ಬಲ್ಬ್ ಎ, ವೋಲ್ಟೇಜ್ ಅಕ್ರಾಸ್ ಬಲ್ಬ್ ಬಿ, ವೋಲ್ಟೇಜ್ ಅಕ್ರಾಸ್ ಬಲ್ಬ್ ಸಿ, ಇಷ್ಟು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಅನದರ್ ಕ್ವಶನ್, ದಿ ಟೋಟಲ್ ಪವರ್ ಡೆಸಿಪೇಟೆಡ್ ಇನ್ ದಿ 3 ಬಲ್ಬ್ಸ್. ಮತ್ತು ಈ ಬಲ್ಬ್ಸಿಂದ ಪವರ್ ಎಷ್ಟು ಡೆಸಿಪೇಟ್ ಆಗ್ತಾ ಇದೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಇವಾಗ ಈಚ್ ಬಲ್ಬ್ಸ್ದು ವೋಲ್ಟೇಜ್ ಅಕ್ರಾಸ್ ಈಚ್ ಬಲ್ಬ್ನ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ draw the circuit. So this is plus and this one is minus 120 volt. ಇಲ್ಲಿ ಸ್ವಿಚ್ ಇದೆಯಲ್ಲ, ಈ ಸ್ವಿಚ್ನ ನಾನು ಕ್ಲೋಸ್ ಮಾಡ್ತೇನೆ, ಆಯಿತಾ. ಸೊ ಇಲ್ಲಿ ಬಲ್ಬ್ ಎ ಇದೆ ಆ್ಯಂಡ್ ದಿಸ್ ಬಲ್ಬ್ ಈಸ್ ಬಿ ಬಲ್ಬ್ ಆ್ಯಂಡ್ ದಿಸ್ ಬಲ್ಬ್ ಈಸ್ ಸಿ ಬಲ್ಬ್. ಓಕೆ, ಬಿ ಬಲ್ಬ್ ಆ್ಯಂಡ್ ಸಿ ಬಲ್ಬ್. ಅವರು ಏನು ಹೇಳಿದ್ದಾರೆ ಕ್ವಶನ್ಸಲ್ಲಿ, 360 ವ್ಯಾಟ್ 120 ವೋಲ್ಟ್ ಲೈಟ್ ಬಲ್ಬ್ಸ್ ಆರ್ ಕನೆಕ್ಟೆಡ್ ಅಕ್ರಾಸ್ ಎ 120 ವೋಲ್ಟ್ ಪವರ್ ಲೈನ್. 120 ವೋಲ್ಟಿಗೆ 3 ಬಲ್ಬ್ಸ್ನ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ಇದು ಕೂಡ 60 ವ್ಯಾಟ್ 120 ವೋಲ್ಟ್, ಇದು ಕೂಡ 60 ವ್ಯಾಟ್ 120 ವೋಲ್ಟ್, 60 ವ್ಯಾಟ್ 120 ವೋಲ್ಟ್. ಸೊ 60 ವ್ಯಾಟ್ 120 ವೋಲ್ಟ್, ಇದು ಕೂಡ ಬೋತ್ ಆರ್ 60 ವ್ಯಾಟ್ 120 ವೋಲ್ಟ್. ಸೊ ಫೈಂಡ್ ಔಟ್ ದಿ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಆರ್ ಎ ಈಕ್ವಲ್ ಟು ಆರ್ ಬಿ ಈಕ್ವಲ್ ಟು ಆರ್ ಸಿ. ಅಂದರೆ ಎಲ್ಲದರದ್ದು ಪವರು ವೋಲ್ಟೇಜು ಸೇಮ್ ಇದೆ. ವಿ ನೋ ದಿ ಫಾರ್ಮುಲಾ ಏನಂತ, ಪವರ್ ಪಿ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಪವರ್ ಪಿ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್, ದೆನ್ ಆರ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಪಿ. ಸೊ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಅಂತ ತಗೊಳ್ಳೋಣ. ಅಂದರೆ ಬಲ್ಬ್ ವೋಲ್ಟೇಜ್ ಮಾತ್ರ ತಗೋಬೇಕು. ಓಕೆ, ಬಲ್ಬ್ ವೋಲ್ಟೇಜ್ ಇದು, ಬಲ್ಬ್ ವೋಲ್ಟೇಜ್ ನಾಟ್ ಲೈನ್ ವೋಲ್ಟೇಜ್. ಬಲ್ಬ್ ವೋಲ್ಟೇಜ್ ಇಸ್ 120 ವೋಲ್ಟ್. ಸೊ 120 ಸ್ಕ್ವೇರ್ ಡಿವೈಡೆಡ್ ಬೈ ಪವರ್ ಈಸ್ 60 ವ್ಯಾಟ್. 60 ವ್ಯಾಟ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, 120 ಸ್ಕ್ವೇರ್ ಬೈ 60 ಅಂತ ಹೇಳಿದ್ರೆ 120 ಇಂಟು 120 ಡಿವೈಡೆಡ್ ಬೈ 60. 0ಗೆ 0 ಕ್ಯಾನ್ಸಲ್, 6 1s 6 2s. 120 ಇಂಟು 2 ಈಸ್ 240. ಸೊ ಆರ್ ಎ ಈಕ್ವಲ್ ಟು ಆರ್ ಬಿ ಈಕ್ವಲ್ ಟು ಆರ್ ಸಿ ಈಸ್ 240 ಓಮ್. ಗೊತ್ತಾಯ್ತಲ್ಲ, ಇದು ಕೂಡ 240 ಓಮ್ ಆ್ಯಂಡ್ ದೀಸ್ ಟು ಆರ್ 240 ಓಮ್ ಆಯಿತು. ಸೊ ಇಲ್ಲಿ ವೋಲ್ಟೇಜ್ ಎಷ್ಟಿದೆ ಫೈಂಡ್ ಔಟ್ ಮಾಡಬೇಕು. ಅದಕ್ಕೇನು ಮಾಡೋಣ, ಹೇಗಿದ್ರು ಸ್ವಿಚ್ ಕ್ಲೋಸ್ ಆಯ್ತಲ್ಲ, ಕನೆಕ್ಟ್ ಆಗಿದೆಯಲ್ಲ. ಇಲ್ಲಿ 240 ಓಮ್. ಓಕೆ,
240 ಓಮ್ 60 ವ್ಯಾಟ್ 120 ವೋಲ್ಟ್ ಅಂತ ಬರೆಯೋಣ. ಆರ್ ಬಿ ಮತ್ತು ಆರ್ ಸಿ ಏನಾಗಿದೆ 240 ಓಮೆ, ಬಟ್ ದೀಸ್ ಟು ಆರ್ ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ನಲ್ಲಿ ಏನಾಗುತ್ತೆ, ಆರ್ ಬಿ ಸಿ ಅಂತ ಹೇಳಿದ್ರೆ ಈಕ್ವಲ್ ಟು ಆರ್ ಪಿ. ಸೊ 240 ಪ್ಯಾರಲಲ್ ವಿತ್ 240. ಸೊ 240 ಪ್ಯಾರಲಲ್ ಟು 240. ಸೊ ಸೇಮ್ ವ್ಯಾಲ್ಯೂ ಇರೋದ್ರಿಂದ ಏನು ಮಾಡ್ಬೋದು, 240 ಡಿವೈಡ್ ಬೈ 2 ಮಾಡ್ಬೋದು. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 120 ಓಮ್ ಆಗುತ್ತೆ. 120 ಓಮ್. ಇದು ಲೈನಿಗೆ ಪ್ಲಸ್ ಮೈನಸ್ 120 ವೋಲ್ಟ್ ಲೈನಿಗೆ ಕನೆಕ್ಟ್ ಆಗಿದೆ. ಓಕೆ, ಇಲ್ಲಿ ಎ, ದಿಸ್ ಈಸ್ ಆರ್ ಬಿ ಸಿ. ಸೊ ದಿಸ್ ಈಸ್ ಆರ್ ಎ, ಆರ್ ಬಿ ಸಿ. ಸೊ ಆರ್ ಬಿ ಸಿ ಎಷ್ಟಿದೆ, 120 ಇದೆ. ದಿಸ್ ಈಸ್ 240 ಇದೆ. ಇಲ್ಲಿ 240 ಓಮು, ದಿಸ್ ಒನ್ ಈಸ್ 120 ಓಮು. ಇದೇನಾಗಿದೆ, ಇಲ್ಲಿ ಲೈನಿಗೆ ಪ್ಲಸ್ ಮೈನಸ್ 120 ವೋಲ್ಟಿಗೆ ಕನೆಕ್ಟ್ ಆಗಿದೆ. ಸೊ ನಾವು ಇವಾಗ ಏನು ಮಾಡಬೇಕು, ವಿ ಎ ಆ್ಯಂಡ್ ವಿ ಬಿ ಸಿ ಫೈಂಡ್ ಔಟ್ ಮಾಡಬೇಕು. ಇನ್ ದಿ ಪ್ಯಾರಲಲ್ ಸರ್ಕ್ಯೂಟ್ ವೋಲ್ಟೇಜ್ ಇಸ್ ಸೇಮ್ ತಾನೆ. ಸೊ ವಿ ಬಿ ಸಿ ಮಾಡಿದರೆ ಸಾಕು, ವಿ ಬಿನೂ ಅದೇ, ವಿ ಸಿನೂ ಕೂಡ ಅದೇ ಇರುತ್ತೆ. ಗೊತ್ತಾಯ್ತಲ್ಲ. ಸೊ ಈಗ ವಿ ಬಿ ಸಿ ಫೈಂಡ್ ಔಟ್ ಮಾಡಬೇಕು. ವಿ ಬಿ ಸಿ ಈಕ್ವಲ್ ಟು ಸಪ್ಲೈ ವೋಲ್ಟೇಜ್ 120 ಇಂಟು ಸೇಮ್ ರೆಸಿಸ್ಟೆನ್ಸ್ ಆರ್ ಬಿ ಸಿದು. ಗೊತ್ತಾಯ್ತಲ್ಲ. ಸಪ್ಲೈ ವೋಲ್ಟೇಜ್ ಈ ವೋಲ್ಟೇಜ್ ಇಂಟು ದಿಸ್ ರೆಸಿಸ್ಟೆನ್ಸ್ 120 ಓಮ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ sum of these two resistances RA plus RBC. So 240 plus 120. Once again VBC ಅಂತ ಹೇಳಿದ್ರೆ ಈ ವೋಲ್ಟೇಜ್ ಫೈಂಡ್ ಔಟ್ ಮಾಡಬೇಕಂದ್ರೆ ಸಪ್ಲೈ ವೋಲ್ಟೇಜ್ ಇಂಟು ಸೇಮ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಸಮ್ ಆಫ್ ದೀಸ್ ಟು ರೆಸಿಸ್ಟೆನ್ಸಸ್. ವೋಲ್ಟೇಜ್ ಡಿವೈಡರ್ ರೂಲ್ ಫಾರ್ಮುಲಾ. ಸೊ ಈಕ್ವಲ್ ಟು 120 ಇಂಟು 120 ಡಿವೈಡೆಡ್ ಬೈ ದ್ಯಾಡ್ ಮಾಡಿದರೆ 360 ಬರುತ್ತೆ. 4 2 is 6, 2 1 is 3. ಸೊ 0ಗೆ 0 ಕ್ಯಾನ್ಸಲ್ ಆಯಿತು. 12 1s 12 3s 3 1s 3 4s 12. ಸೊ 40 ಆಯಿತು. ಸೊ ಈಕ್ವಲ್ ಟು 40 ವೋಲ್ಟ್. ಸೊ ವಿ ಬಿ ಸಿ ಈಸ್ 40 ವೋಲ್ಟ್ ಆಯಿತು. ಸೊ ವಿ ಬಿ ವಿ ಸಿ ಸೇಮ್ ವೋಲ್ಟೇಜ್ ಇರುತ್ತೆ, 40 ವೋಲ್ಟೇಜೇ ಇರುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ ಎಷ್ಟಾಗುತ್ತೆ, ಇದು 40 ವೋಲ್ಟೇಜ್, 40 ವೋಲ್ಟ್. ಗೊತ್ತಾಯ್ತಲ್ಲ. ಇದು ಪ್ಯಾರಲಲ್ ಸರ್ಕ್ಯೂಟಲ್ಲಿ. ಸೊ ದಿಸ್ ಈಸ್ 40 ವೋಲ್ಟ್ ಆಯಿತು. ಸೊ ರಿಮೈನಿಂಗ್ ಇಲ್ಲಿ ವೋಲ್ಟೇಜ್ ಎಷ್ಟು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಆಲ್ರೆಡಿ ಗೊತ್ತಿದೆ, ಸಪ್ಲೈ ವೋಲ್ಟೇಜ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ ಸಿ. ಸೊ ಲೈನ್ ವೋಲ್ಟೇಜ್ ಎಷ್ಟು 120 ಈಕ್ವಲ್ ಟು ವಿ ಎ ಕ್ಯಾಲ್ಕುಲೇಟ್, ವಿ ಬಿ ಸಿ ಈಸ್ ಹೌ ಮಚ್ 40. ಸೊ ಇಟ್ ಇಂಪ್ಲೈಸ್ VA equal to 120 minus 40 is 80 volt. So VA is 80 volt. Okay, VA is 80 volt. Find out ಮಾಡಿದ್ವಲ್ಲ. ಸೊ ರಿಸಲ್ಟ್ ಏನು ಬರಿಬೇಕಿಲ್ಲಿ, VA equal to 80 volt, VB equal to 40 volt and VC equal to 40 volt. These are the voltage. ಅವ್ರು ಕೇಳಿರೋದೇನು, ದಿ ವೋಲ್ಟೇಜ್ ಅಕ್ರಾಸ್ ಈಚ್ ಬಲ್ಬ್ದು ವೋಲ್ಟೇಜ್ ಎಷ್ಟು ಅಂತ ಹೇಳಿದ್ರೆ ದಿಸ್ ಇಸ್ ದ ಆನ್ಸರ್ ಫಾರ್ ಫಸ್ಟ್ ರನ್ನಿಗೆ. ಓಕೆ, ನೆಕ್ಸ್ಟ್ ದಿ ಟೋಟಲ್ ಪವರ್ ಡಿಸಿಪೇಟೆಡ್ ಇನ್ ದಿ 3 ಬಲ್ಬ್ಸ್ದು ನಾವು ಪವರ್ ಹೇಳಬೇಕಲ್ಲ. ಸೊ ಟೋಟಲ್ ಪವರ್ ಹೇಳಬೇಕು ಅಂದರೆ ಪಿ ಎ ಪ್ಲಸ್ ಪಿ ಬಿ ಪ್ಲಸ್ ಪಿ ಸಿ. ಸೊ ಆಲ್ರೆಡಿ ನಮಗೆ ಗೊತ್ತಿದೆ, ಪವರ್ ಅಂತ ಹೇಳಿದ್ರೆ ವೋಲ್ಟೇಜ್ ಸ್ಕ್ವೇರ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಅಂತ. ಸೊ ವಿ ಎ ಎಷ್ಟಪ್ಪ, ವಿ ಎದು 80 ಅಲ್ವಾ. ಸೊ 80 ಸ್ಕ್ವಯರ್ ಡಿವೈಡೆಡ್ ಬೈ ಎನಲ್ಲಿ ರೆಸಿಸ್ಟೆನ್ಸ್ ಎಷ್ಟು 240 ಓಮ್. ಸೊ 240 ಓಮ್ ಪ್ಲಸ್ ಬಿ ವೋಲ್ಟೇಜ್ ಇಸ್ 40 ವೋಲ್ಟ್.
40 ಸ್ಕ್ವೇರ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು ಆರ್ ಬಿ ರೆಸಿಸ್ಟೆನ್ಸ್ ಇಸ್ 240 ಗೊತ್ತಾಯ್ತಲ್ಲ 240 ಪ್ಲಸ್ ವಿ ಸಿ ವೋಲ್ಟೇಜ್ ಇಸ್ 40 ಸ್ಕ್ವೇರ್ ಡಿವೈಡೆಡ್ ಬೈ ವೋಲ್ಟೇಜ್ ಅಲ್ಲ ಯಾವುದದು ರೆಸಿಸ್ಟೆನ್ಸ್ ಸೊ ರೆಸಿಸ್ಟೆನ್ಸ್ ಆರ್ ಸಿ ಇಸ್ 240 ಓಮ್ ಸೊ 240 ಓಮ್ ಓಕೆ ಈಕ್ವಲ್ ಟು ಇಲ್ಲಿ ಕ್ಯಾಲ್ಕುಲೇಟ್ರಲ್ಲಿ ಯೂಸ್ ಮಾಡೋದಾದರೆ ಬೇಗ ರಿಸಲ್ಟ್ ಬರುತ್ತೆ ಆಯಿತಾ ಸೊ 1 ಡಿವೈಡ್ ಬೈ 240 ಹೊರಗಡೆ ತೆಗಿಯೋಣ ಎಲ್ ಸಿ ಎಮ್ ಸೊ 80 ಸ್ಕ್ವೇರ್ ಅಂದರೆ 80 ಇಂಟು 80 ಪ್ಲಸ್ 40 ಸ್ಕ್ವೇರ್ ಅಂದರೆ 40 ಇಂಟು 40 ಪ್ಲಸ್ 40 ಇಂಟು 40 ಸೊ ಇಲ್ಲಿ 100ಅನ್ನು ಇರಲಿ 1 ಡಿವೈಡ್ ಬೈ 240 8 8 ಅಂತ ಹೇಳಿದ್ರೆ 64 ಸೊ 00 ಪ್ಲಸ್ 4 4s 16 00 4 4s 16 00 ಸೊ 16 plus 16 is 32 plus 64 is 96 so equal to 9600 divided by 240 0 ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇಲ್ಲಿ 12 2s ಇದು 960 ಅಂತ ಹೇಳಿದ್ರೆ 2 ಇಂದ ಡಿವೈಡ್ ಮಾಡಬೇಕು 2 4s 8 16 ಅಂತ ಹೇಳಿದ್ರೆ 2 8s 16 ಓಕೆ 480 ಸೊ 480 2s 6 2s ಮತ್ತು 480 ಡಿವೈಡ್ ಮಾಡಬೇಕು 2 2s 2 4s ಓಕೆ 240 ನೆಕ್ಸ್ಟ್ 6 4s 24 okay so total power is 40 watt is the answer okay 40 watt is the answer total power so the total power dissipated in the 3 bulbs in the ಎಷ್ಟಾಗುತ್ತೆ ಅಂದರೆ 40 watt okay see the solution firstly the resistance of each bulb is given as R equal to V square by P so V square ಅಂತ ಹೇಳಿದ್ರೆ ಯಾವುದ್ರದ್ದು ಬಲ್ಬ್ದು ವೋಲ್ಟೇಜ್ ತೊಗೋಬೇಕು ಬಲ್ಬ್ ವೋಲ್ಟೇಜ್ 120 ಸ್ಕ್ವೇರ್ ಡಿವೈಡೆಡ್ ಬೈ ಪವರ್ ಈಸ್ 60 ವ್ಯಾಟ್ದು ಅಂದರೆ ಬಲ್ಬ್ನಲ್ಲಿ ನಾವು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತಾ ಇರೋದು ನಾಟ್ ಲೈನ್ ಗೊತ್ತಾಯ್ತಲ್ಲ ಲೈನ್ ವೋಲ್ಟೇಜ್ ತೊಗೋಬಾರ್ದು ಬಲ್ಬರಲ್ಲಿರೋ ವೋಲ್ಟೇಜ್ ತೊಗೋಬೇಕು ಸೊ 240 ಓಮ್ ಬರುತ್ತೆ ದಿ ಕಂಬೈನ್ಡ್ ರೆಸಿಸ್ಟೆನ್ಸ್ ಆಫ್ ಬಲ್ಬ್ಸ್ ಬಿ ಆ್ಯಂಡ್ ಸಿ ಈಸ್ ಆರ್ ಬಿ ಸಿ ಅದೆರಡು ಪ್ಯಾರಲಲ್ ಅಲ್ವಾ ಬಿ ಆ್ಯಂಡ್ ಸಿ ಬಲ್ಬು ಪ್ಯಾರಲಲ್ ಆಗಿದೆ ಅದನ್ನು ಕಂಬೈನ್ ಮಾಡಿದರೆ ಅದು ಪ್ಯಾರಲಲ್ ಅದು ಆರ್ ಬಿ ಸಿ ಈಕ್ವಲ್ ಟು 240/2 ಯಾಕಂದರೆ ಬೋತ್ ದಿ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಅಂದರೆ ಆಲ್ 3 ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಆರ್ ಈಕ್ವಲ್ಲೇ ಸೊ ಅಲ್ಲಿಗೆ ಆರ್ ಬಿ ಸಿ ಎರಡು ಪ್ಯಾರಲಲ್ ಆಗಿದೆಯಲ್ಲ 240 ಅಂದರೆ 240 ಪ್ಯಾರಲಲ್ ವಿತ್ 240 ಈಸ್ 240/2 ಸೊ ದಟ್ ಈಸ್ 120 ಓಮ್ therefore using potential divider the voltage across B and also A is given as so VB equal to VC equal to supply voltage into VB ಮತ್ತು VCದು ವೋಲ್ಟೇಜ್ ಬಲ್ಬ್ ವೋಲ್ಟೇಜ್ ಎಷ್ಟು 120 ಸಾರಿ ಆರ್ ಬಿ ಸಿ ಇದು ರೆಸಿಸ್ಟೆನ್ಸ್ ಇದು ಸಾರಿ ಇದು ಲೈನ್ ವೋಲ್ಟೇಜ್ ಇದು ಲೈನ್ ವೋಲ್ಟೇಜ್ ಆಯಿತಾ ಲೈನ್ ವೋಲ್ಟೇಜ್ ಇದು ಆರ್ ಬಿ ಸಿ ವ್ಯಾಲ್ಯೂಸ್ ಆರ್ ಬಿ ಸಿ 120 ಡಿವೈಡೆಡ್ ಬೈ 240 ಇದು ಆರ್ ಎ ವ್ಯಾಲ್ಯೂ 240 ಈ 120 ಆರ್ ಬಿ ಸಿದು ಗೊತ್ತಾಯ್ತಲ್ಲ ಹಾಗೆ ಅಂದರೆ ವೋಲ್ಟೇಜ್ ಡಿವೈಡರ್ ರೂಲ್ R1 R2 ಇಲ್ಲಿ V1 V2 ಸಪ್ಲೈ ವೋಲ್ಟೇಜ್ ವಿ ಅಂತ ಹೇಳಿದ್ರೆ ಈಗ R2 ಫೈಂಡ್ ಔಟ್ ಮಾಡಬೇಕು ಅಥವಾ V2 ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ V2 ಈಕ್ವಲ್ ಟು ದಿಸ್ ಸಪ್ಲೈ ವೋಲ್ಟೇಜ್ ಇಂಟು ರೆಸಿಸ್ಟೆನ್ಸ್ R2 ಡಿವೈಡೆಡ್ ಬೈ R1 ಪ್ಲಸ್ R2 ಗೊತ್ತಾಯ್ತಲ್ಲ ಈ ಫಾರ್ಮುಲಾ ವೋಲ್ಟೇಜ್ ಡಿವೈಡರ್ ಫಾರ್ಮುಲಾ ಇದು ಟೇಕ್ ದಟ್ ಫಾರ್ಮುಲಾ ಸೊ ಮತ್ತು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 40 ವೋಲ್ಟ್ ಬರುತ್ತೆ
ವಿ ಎ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸಪ್ಲೈ ವೋಲ್ಟೇಜ್ ಲೈನ್ ವೋಲ್ಟೇಜ್ ಇದೆಯಲ್ಲ, ದಿಸ್ ಇಸ್ ಲೈನ್ ವೋಲ್ಟೇಜ್ 120 ವೋಲ್ಟ್ ಮೈನಸ್ ದಿಸ್ ಒನ್ ಇಸ್ ವಿ ಬಿ ಸಿದು, ವಿ ಬಿ ಆರ್ ವಿ ಸಿದು, ವಿ ಬಿ ಆರ್ ವಿ ಸಿ ಆರ್ ವಿ ಸಿ. ಓಕೆ, ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಎ ಇಸ್ಟ್ 80 ವ್ಯಾಟ್ ಬರುತ್ತೆ, 80 ವೋಲ್ಟ್ ಬರುತ್ತೆ. ನೆಕ್ಸ್ಟ್ ಟೋಟಲ್ ಪವರ್ ಡಿಸಿಪೇಟೆಡ್ ಇನ್ ದಿ 3 ಬಲ್ಬ್ಸಿಂದ ಎಷ್ಟು ಪವರ್ ಆಗಿದೆ ನೋಡಬೇಕಲ್ಲ. ಅದಕ್ಕೆ ಈಚ್ ಬಲ್ಬ್ದು ವೋಲ್ಟೇಜನ್ನು ಸ್ಕ್ವೇರ್ ಮಾಡಿ ಡಿವೈಡೆಡ್ ಬೈ ಆ ಬಲ್ಬ್ದು ರೆಸಿಸ್ಟೆನ್ಸ್ ತೊಗೋಬೇಕು. ಈಗ ವಿ ಎ ಎಷ್ಟು 80, ದಿಸ್ ಇಸ್ ವಿ ಎ ವೋಲ್ಟೇಜ್ ಡಿವೈಡೆಡ್ ಬೈ ಆರ್ ಎ ರೆಸಿಸ್ಟೆನ್ಸ್ ಇಸ್ 240 ಪ್ಲಸ್ ವಿ ಬಿ ವೋಲ್ಟೇಜ್ ಇಸ್ 40 ಸ್ಕ್ವೇರ್ ಡಿವೈಡೆಡ್ ಬೈ ಅಂದರೆ 40 ವಿ ಸ್ಕ್ವೇರ್ ಅಲ್ವಾ, ಪಿ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಫಾರ್ಮುಲಾ ಬೈ ಹೋಮ್ಸ್ ಲಾ ಗೊತ್ತಾಯ್ತಲ್ಲ, ಬೈ ಹೋಮ್ಸ್ ಲಾ ಆರ್ ಈಕ್ವಲ್ ಟು ವಿ ಬೈ ಐ, ಇದು ಹೋಮ್ಸ್ ಲಾ. ಅದು ಪವರೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಾಡ್ತೀವಲ್ಲ ಅದು ಫಾರ್ಮುಲಾ. ಸೊ ಪ್ಲಸ್ ಮತ್ತು ಪಿ ಸಿದು ಕೂಡ ಸೇಮ್. ಸೊ ಇದು ಕ್ಯಾಲ್ಕುಲೇಟ್ರಲ್ಲಿ ಬೇಗ ಮಾಡಿದರೆ ರಿಸಲ್ಟ್ ಬರುತ್ತೆ, ಗೊತ್ತಾಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್.